ಹಿಂದೂ ಮಹಿಳೆಯನ್ನ ಮರ್ಡರ್ ಮಾಡಿದ ಮುಸ್ಲಿಂ ಯುವಕ ಮದುವೆ ನಿರಾಕರಿಸಿದ್ದಕ್ಕೆ ಡಿವೋರ್ಸ್ ಲೇಡಿಯನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಾಗಿರುವಂತ ಘಟನೆ ಇದು. ಇವತ್ತು ಶಾಲೆಯಿಂದ ಆಕೆ ವಾಪಸ್ ಬರ್ತಾ ಇದ್ರಂತೆ. ಆಗ ಅಡ್ಡಗಟ್ಟಿ ಚಾಕುವಿನಿಂದ ಇರಿದಿದ್ದಾನೆ. ನೋಡಿ ಏನಾಗಿದೆ ಹಾಗಾದ್ರೆ ನೋಡ್ತಾ ಹೋಗೋಣ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ಆಗಿರುವಂತ ಘಟನೆ ಇದು. 10 ವರ್ಷಗಳ ಹಿಂದೆ ರಂಜಿತಾ ಅನ್ನೋ ಮಹಿಳೆ ಡಿವೋರ್ಸ್ ಪಡೆದುಕೊಂಡಿದ್ರಂತೆ. ಈಕೆಗೆ ಒಂದು ಮಗು ಕೂಡ ಇದೆ ಅಂತೆ. ಆರೋಪಿ ರಫೀಕ್ ಏನಿದಾನಲ್ಲ, ಈತನ ಜೊತೆಗೆ ಆಕೆ ಪ್ರೀತಿ ಅಂತ ಹೇಳಿ ಇದ್ಲಂತೆ. ಅಂದ್ರೆ ಪ್ರೀತಿ ಪ್ರೇಮ ಅನ್ನೋ ನಿಟ್ಟಿನಲ್ಲಿ ಸಲುಗೆಯಿಂದ ಇದ್ರಂತೆ. ಇಬ್ಬರ ನಡುವೆ ಒಂದು ಅನೈತಿಕ ಸಂಬಂಧ ಆ ಥರ ಇತ್ತಂತೆ. ತಂದೆ ತಾಯಿ ಜೊತೆಗೆ ಈಕೆ ಯಲ್ಲಾಪುರದಲ್ಲೇ ವಾಸ ಮಾಡಿಕೊಂಡಿದ್ರು. ಡಿವೋರ್ಸ್ ಬಳಿಕ ರಫೀಕ್ ಜೊತೆಗೆ ಪ್ರೀತಿಯ ಬಲೆಗೆ ಬಿದ್ದಿದ್ರು ಈ ಮಹಿಳೆ. ಮದುವೆ ಆಗು ಅಂತ ಹೇಳಿ ರಂಜಿತಾಳನ್ನ ಈ ರಫೀಕ್ ಪೀಡಿಸ್ತಾ ಇದ್ದ. ಮದುವೆ ಬೇಡ, ನಮ್ಮ ಸಂಬಂಧ ಇದೇ ರೀತಿ ಇರಲಿ ಅಂತ ರಂಜಿತಾ ಹೇಳಿರ್ತಾರೆ. ಯಲ್ಲಾಪುರದ ಶಾಲೆಯಲ್ಲಿ ಬಿಸಿಯೂಟದ ಸಹಾಯಕಿ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರಂತೆ ಈ ರಂಜಿತಾ. ಶಾಲೆಗೆ ಹೋಗಿ ವಾಪಸ್ ಬರ್ತಾ ಇದ್ರಂತೆ. ಆಗ ಆಕೆಯನ್ನು ಅಡ್ಡಗಟ್ಟಿ ಚಾಕುವಿನಿಂದ ಇರಿದು ಬಿಟ್ಟಿದ್ದಾನೆ ಈ ರಫೀಕ್. ಇರಿದು ಆತ ಎಸ್ಕೇಪ್ ಆಗಿದ್ದಾನೆ. ಆತನ ಹುಡುಕಾಟದಲ್ಲಿದ್ದಾರೆ ಈಗ ಪೊಲೀಸರು. ಗಮನಿಸ್ತಾ ಇದ್ದೀವಿ, ಹಿಂದೂ ಮಹಿಳೆಯನ್ನ ಮುಸ್ಲಿಂ ಯುವಕ ಮರ್ಡರ್ ಮಾಡಿರೋದು. ಕಾರಣ ಆಕೆ ಈತನ ಜೊತೆಗೆ ಮದುವೆಗೆ ಒಪ್ಕೊಂಡಿಲ್ಲ ಅಂತ ಹೇಳಿ. ಅಂದರೆ ಇಬ್ಬರ ನಡುವೆ ಅನೈತಿಕ ಸಂಬಂಧ ಇತ್ತು. ಪ್ರೀತಿ ಪ್ರೇಮ ಅಂತ ಹೇಳಿ ಇಬ್ಬರು ಸಂಬಂಧವನ್ನು ಹೊಂದಿದ್ರು. ಬಟ್ ಆ ಮಹಿಳೆಗೆ ಆಲ್ರೆಡಿ ಮದುವೆಯಾಗಿ ಡಿವೋರ್ಸ್ ಕೂಡ ಆಗಿತ್ತು, ಒಂದು ಮಗು ಕೂಡ ಇತ್ತು. ಸೊ ಹಾಗಾಗಿ ಈತ ಮದುವೆ ಅಂದ ತಕ್ಷಣ ಆಕೆ ಒಪ್ಕೊಂಡಿಲ್ಲ. ಬೇಡ, ನಮ್ಮ ಸಂಬಂಧ ಇದೇ ರೀತಿಯಾಗಿ ಇರಲಿ ಅಂತ ಹೇಳಿರ್ತಾಳೆ. ಬಟ್ ಆತನಿಗೆ ಇಲ್ಲ, ಮದುವೆನೇ ಆಗೋಣ ಅನ್ನೋ ನಿಟ್ಟಿನಲ್ಲಿ ಒಂದು ಒತ್ತಾಯವನ್ನು ಮಾಡಿರ್ತಾನೆ. ಬಟ್ ಅದು ಆಗೋದಿಲ್ಲ. ಹಾಗಾಗಿ ಕೋಪದಿಂದ ಆತ ಆಕೆಯನ್ನು ಮರ್ಡರ್ ಮಾಡಿಬಿಟ್ಟಿದ್ದಾನೆ. ಆತನ ಮನಸ್ಥಿತಿಯನ್ನು ನಾವೆಲ್ಲ ಊಹೆ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆ ಬೇಕಾಗಿತ್ತು ಆಕೆಯನ್ನು ಕೊಲೆ ಮಾಡೋದು? ಸೊ ಈಗ ತಲೆ ಮರೆಸ್ಕೊಂಡಿದ್ದಾನೆ.